ಪರದಾಡ್ತಾ ಇದ್ದಾರೆ. ರೈತರಿಗೆ ಅಸಲಿ ಏನಾಯಿತು ಅನ್ನುವಂಥ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಮೆಕ್ಕೆಜೋಳ ಮಾರಿ ಕೈ ಸುಟ್ಟುಕೊಂಡ ರೈತರು. ರೈತರಿಗೆ ಬಾಕಿ ನೀಡದೆ ವಂಚಿಸಿದ್ನ ವರ್ತಕ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ 16 ಗ್ರಾಮದ 300ಕ್ಕೂ ಹೆಚ್ಚು ರೈತರು ಮೆಕ್ಕೆಜೋಳ ಕೊಟ್ಟು ಕೈ ಸುಟ್ಟುಕೊಂಡಿದ್ದಾರೆ. ಗಡಿಗುಡಾಳ್ ಗ್ರಾಮದ ಕಮಿಷನ್ ಏಜೆಂಟ್ ಶಿವಲಿಂಗಯ್ಯ ಎಂಬಾತನಿಗೆ ಮೆಕ್ಕೆಜೋಳ ಮಾರಿದ್ದಾರೆ. ಇನ್ನು ಸಮಯಕ್ಕೆ ಸರಿಯಾಗಿ ಹಣ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ರೈತರಿಗೆ ಹಣ ನೀಡದೆ ವಂಚಿಸಿದ ಆರೋಪದ ಹಿನ್ನೆಲೆ ಗಡಿಗುಡಾಳ್ ಗ್ರಾಮದ ವ್ಯಾಪಾರಿ ಶಿವಲಿಂಗಯ್ಯ ವಿರುದ್ಧ ವಿವಿಧ ಠಾಣೆಗಳಲ್ಲಿ 8 ಕೇಸ್ಗಳು ದಾಖಲಾಗಿದ್ವು. 2022ರಲ್ಲಿ ದಾವಣಗೆರೆ ಎಸ್ಪಿ ರಿಶಾಂತ್ ತನಿಖೆ ನಡೆಸಿ 2.5 ಕೋಟಿಯಷ್ಟು ಹಣವನ್ನ ವಂಚಕರಿಂದ ವಸೂಲು ಮಾಡಿ ರೈತರಿಗೆ ನೀಡಿದ್ರು. ಇನ್ನು ಉಳಿದ ಹಣ ನೀಡುವಂತೆ ರೈತರು ಮನವಿ ಮಾಡಿದ್ದಾರೆ. 25 ಗ್ರಾಮಗಳು ಸರ್ ರಾಗಿ ಮೆಕ್ಕೆಜೋಳವನ್ನೆಲ್ಲ ತೂಗಿಸ್ಕೊಂಡಾರ. ಈಗ ಸುಮಾರು 2021 ಇಸ್ವಿಯಿಂದ ದುಡ್ಡು ಕೊಡ್ಬೇಕು. ಅಷ್ಟು ದುಡ್ಡು ಕೊಡಂಗಿಲ್ಲ. ಈಗ ನಮಗೆ ಸ್ವಾಮಿ ಸಿಗಂಗಿಲ್ಲ. ಇಲ್ಲಿ ಬರ್ತಾವ. ಇಲ್ಲಿ ಬಂದ್ರ ನಮ್ಮ ರೈತರು ಹೊರಗೆ ನಡ್ರಿ ಅಂತ ಹೋಗ್ತಾರೆ. ಮತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಇರಕದ. ವರ್ತಕ ಜಿಎಂ ಶಿವಲಿಂಗಯ್ಯ ಕಳೆದ ಹಲವು ವರ್ಷಗಳಿಂದ ರೈತರ ನಂಬಿಕೆ ಗಳಿಸಿದ. ಆದರೆ ಅವನ ವ್ಯವಹಾರದಲ್ಲಿ ಪಾಲುದಾರನಾಗಿದ್ದ ಚೇತನ್, ಮಹೇಶ್ವರಯ್ಯ, ವಾಗೇಶ್ವರಯ್ಯ, ಚಂದ್ರು ಎಂಬುವರು ವಂಚಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಏನಾದ್ರೂ ಇವರು ಶಿವಲಿಂಗಯ್ಯ ಅನ್ನೋರು ಪುನಃ ನಮಗೆ ಅವರು ಏನು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲಾತಿ ಕೊಟ್ರೆ ಖಂಡಿತ ನಾವು ಪೊಲೀಸರು ತನಿಖೆಯನ್ನ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಬಟ್ ಈಗ ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಪುಷ್ಟೀಕರಿಸುವಂತೆ ಅಥವಾ ಮುಂದುವರಿಸಲಿಕ್ಕೆ ತನಿಖೆಯಾಗಿ ಯಾವುದೇ ರೀತಿ ದಾಖಲಾತಿ ಇರೋದಿಲ್ಲ. ರೈತರು ತಮ್ಮ ಬೆಳೆ ಮಾರುವಾಗ ಸ್ವಲ್ಪ ಯಾಮಾರಿದ್ರೆ ಇದೇ ರೀತಿ ಪರಿಸ್ಥಿತಿ ಎಲ್ಲರೂ ಕೂಡ ಎದುರಿಸಬೇಕಾಗುತ್ತದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಪರದಾಡ್ತಾ ಇದ್ದಾರೆ. ರೈತರಿಗೆ ಅಸಲಿ ಏನಾಯಿತು ಅನ್ನುವಂಥ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಮೆಕ್ಕೆಜೋಳ ಮಾರಿ ಕೈ ಸುಟ್ಟುಕೊಂಡ ರೈತರು. ರೈತರಿಗೆ ಬಾಕಿ ನೀಡದೆ ವಂಚಿಸಿದ್ನ ವರ್ತಕ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ 16 ಗ್ರಾಮದ 300ಕ್ಕೂ ಹೆಚ್ಚು ರೈತರು ಮೆಕ್ಕೆಜೋಳ ಕೊಟ್ಟು ಕೈ ಸುಟ್ಟುಕೊಂಡಿದ್ದಾರೆ. ಗಡಿಗುಡಾಳ್ ಗ್ರಾಮದ ಕಮಿಷನ್ ಏಜೆಂಟ್ ಶಿವಲಿಂಗಯ್ಯ ಎಂಬಾತನಿಗೆ ಮೆಕ್ಕೆಜೋಳ ಮಾರಿದ್ದಾರೆ. ಇನ್ನು ಸಮಯಕ್ಕೆ ಸರಿಯಾಗಿ ಹಣ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ರೈತರಿಗೆ ಹಣ ನೀಡದೆ ವಂಚಿಸಿದ ಆರೋಪದ ಹಿನ್ನೆಲೆ ಗಡಿಗುಡಾಳ್ ಗ್ರಾಮದ ವ್ಯಾಪಾರಿ ಶಿವಲಿಂಗಯ್ಯ ವಿರುದ್ಧ ವಿವಿಧ ಠಾಣೆಗಳಲ್ಲಿ 8 ಕೇಸ್ಗಳು ದಾಖಲಾಗಿದ್ವು. 2022ರಲ್ಲಿ ದಾವಣಗೆರೆ ಎಸ್ಪಿ ರಿಶಾಂತ್ ತನಿಖೆ ನಡೆಸಿ 2.5 ಕೋಟಿಯಷ್ಟು ಹಣವನ್ನ ವಂಚಕರಿಂದ ವಸೂಲು ಮಾಡಿ ರೈತರಿಗೆ ನೀಡಿದ್ರು. ಇನ್ನು ಉಳಿದ ಹಣ ನೀಡುವಂತೆ ರೈತರು ಮನವಿ ಮಾಡಿದ್ದಾರೆ. 25 ಗ್ರಾಮಗಳು ಸರ್ ರಾಗಿ ಮೆಕ್ಕೆಜೋಳವನ್ನೆಲ್ಲ ತೂಗಿಸ್ಕೊಂಡಾರ. ಈಗ ಸುಮಾರು 2021 ಇಸ್ವಿಯಿಂದ ದುಡ್ಡು ಕೊಡ್ಬೇಕು. ಅಷ್ಟು ದುಡ್ಡು ಕೊಡಂಗಿಲ್ಲ. ಈಗ ನಮಗೆ ಸ್ವಾಮಿ ಸಿಗಂಗಿಲ್ಲ. ಇಲ್ಲಿ ಬರ್ತಾವ. ಇಲ್ಲಿ ಬಂದ್ರ ನಮ್ಮ ರೈತರು ಹೊರಗೆ ನಡ್ರಿ ಅಂತ ಹೋಗ್ತಾರೆ. ಮತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಇರಕದ. ವರ್ತಕ ಜಿಎಂ ಶಿವಲಿಂಗಯ್ಯ ಕಳೆದ ಹಲವು ವರ್ಷಗಳಿಂದ ರೈತರ ನಂಬಿಕೆ ಗಳಿಸಿದ. ಆದರೆ ಅವನ ವ್ಯವಹಾರದಲ್ಲಿ ಪಾಲುದಾರನಾಗಿದ್ದ ಚೇತನ್, ಮಹೇಶ್ವರಯ್ಯ, ವಾಗೇಶ್ವರಯ್ಯ, ಚಂದ್ರು ಎಂಬುವರು ವಂಚಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಏನಾದ್ರೂ ಇವರು ಶಿವಲಿಂಗಯ್ಯ ಅನ್ನೋರು ಪುನಃ ನಮಗೆ ಅವರು ಏನು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲಾತಿ ಕೊಟ್ರೆ ಖಂಡಿತ ನಾವು ಪೊಲೀಸರು ತನಿಖೆಯನ್ನ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಬಟ್ ಈಗ ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಪುಷ್ಟೀಕರಿಸುವಂತೆ ಅಥವಾ ಮುಂದುವರಿಸಲಿಕ್ಕೆ ತನಿಖೆಯಾಗಿ ಯಾವುದೇ ರೀತಿ ದಾಖಲಾತಿ ಇರೋದಿಲ್ಲ. ರೈತರು ತಮ್ಮ ಬೆಳೆ ಮಾರುವಾಗ ಸ್ವಲ್ಪ ಯಾಮಾರಿದ್ರೆ ಇದೇ ರೀತಿ ಪರಿಸ್ಥಿತಿ ಎಲ್ಲರೂ ಕೂಡ ಎದುರಿಸಬೇಕಾಗುತ್ತದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಪರದಾಡ್ತಾ ಇದ್ದಾರೆ. ರೈತರಿಗೆ ಅಸಲಿ ಏನಾಯಿತು ಅನ್ನುವಂಥ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ.
ಮಾರಿ ಕೈ ಸುಟ್ಟುಕೊಂಡ ರೈತರು. ರೈತರಿಗೆ ಬಾಕಿ ನೀಡದೆ ವಂಚಿಸಿದ್ನ ವರ್ತಕ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ 10 ಗ್ರಾಮದ 300ಕ್ಕೂ ಹೆಚ್ಚು ರೈತರು ಮೆಕ್ಕೆಜೋಳ ಕೊಟ್ಟು ಕೈಸುಟ್ಟುಕೊಂಡಿದ್ದಾರೆ. ಗಡಿಗುಡಾಳ್ ಗ್ರಾಮದ ಕಮಿಷನ್ ಏಜೆಂಟ್ ಶಿವಲಿಂಗಯ್ಯ ಎಂಬಾತನಿಗೆ ಮೆಕ್ಕೆಜೋಳ ಮಾರಿದ್ದಾರೆ. ಇನ್ನು ಸಮಯಕ್ಕೆ ಸರಿಯಾಗಿ ಹಣ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ರೈತರಿಗೆ ಹಣ ನೀಡದೆ ವಂಚಿಸಿದ ಆರೋಪದ ಹಿನ್ನೆಲೆ ಗಡಿಗುಡಾಳ್ ಗ್ರಾಮದ ವ್ಯಾಪಾರಿ ಶಿವಲಿಂಗಯ್ಯ ವಿರುದ್ಧ ವಿವಿಧ ಠಾಣೆಗಳಲ್ಲಿ 8 ಕೇಸ್ಗಳು ದಾಖಲಾಗಿದ್ವು. 2022ರಲ್ಲಿ ದಾವಣಗೆರೆ ಎಸ್ಪಿ ರಿಶಾಂತ್ ತನಿಖೆ ನಡೆಸಿ 2.5 ಕೋಟಿಯಷ್ಟು ಹಣವನ್ನ ವಂಚಕರಿಂದ ವಸೂಲು ಮಾಡಿ ರೈತರಿಗೆ ನೀಡಿದ್ರು. ಇನ್ನು ಉಳಿದ ಹಣ ನೀಡುವಂತೆ ರೈತರು ಮನವಿ ಮಾಡಿದ್ದಾರೆ. 25 ಗ್ರಾಮಗಳು ಸರ್ ರಾಗಿ ಮೆಕ್ಕೆಜೋಳವನ್ನೆಲ್ಲ ತೂಗಿಸ್ಕೊಂಡಾರ. ಈಗ ಸುಮಾರು 2021 ಇಸ್ವಿಯಿಂದ ದುಡ್ಡು ಕೊಡ್ಬೇಕು. ಅಷ್ಟು ದುಡ್ಡು ಕೊಡಂಗಿಲ್ಲ. ಈಗ ನಮಗೆ ಸ್ವಾಮಿ ಸಿಗಂಗಿಲ್ಲ. ಇಲ್ಲಿ ಬರ್ತಾವ. ಇಲ್ಲಿ ಬಂದ್ರ ನಮ್ಮ ರೈತರು ಹೊರಗೆ ನಡ್ರಿ ಅಂತ ಹೋಗ್ತಾರೆ. ಮತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಇರಕದೆ. ವರ್ತಕ ಜಿಎಂ ಶಿವಲಿಂಗಯ್ಯ ಕಳೆದ ಹಲವು ವರ್ಷಗಳಿಂದ ರೈತರ ನಂಬಿಕೆ ಗಳಿಸಿದ. ಆದರೆ ಅವನ ವ್ಯವಹಾರದಲ್ಲಿ ಪಾಲುದಾರನಾಗಿದ್ದ ಚೇತನ್, ಮಹೇಶ್ವರಯ್ಯ, ವಾಗೇಶ್ವರಯ್ಯ, ಚಂದ್ರು ಎಂಬುವರು ವಂಚಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಏನಾದ್ರೂ ಇವರು ಶಿವಲಿಂಗಯ್ಯ ಅನ್ನೋರು ಪುನಃ ನಮಗೆ ಅವರು ಏನು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲಾತಿ ಕೊಟ್ರೆ ಖಂಡಿತ ನಾವು ಪೊಲೀಸರು ತನಿಖೆಯನ್ನ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಬಟ್ ಈಗ ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಪುಷ್ಟೀಕರಿಸುವಂತೆ ಅಥವಾ ಮುಂದುವರಿಸಲಿಕ್ಕೆ ತನಿಖೆಯಾಗಿ ಯಾವುದೇ ರೀತಿ ದಾಖಲಾತಿ ಇರೋದಿಲ್ಲ. ರೈತರು ತಮ್ಮ ಬೆಳೆ ಮಾರುವಾಗ ಸ್ವಲ್ಪ ಯಾಮಾರಿದ್ರೆ ಇದೇ ರೀತಿ ಪರಿಸ್ಥಿತಿ ಎಲ್ಲರೂ ಕೂಡ ಎದುರಿಸಬೇಕಾಗುತ್ತದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಪರದಾಡ್ತಾ ಇದ್ದಾರೆ. ರೈತರಿಗೆ ಅಸಲಿ ಏನಾಯ್ತು ಅನ್ನುವಂಥ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ಮೆಕ್ಕೆಜೋಳ ಮಾರಿ ಕೈ ಸುಟ್ಟುಕೊಂಡ ರೈತರು. ರೈತರಿಗೆ ಬಾಕಿ ನೀಡದೆ ವಂಚಿಸಿದ್ನ ವರ್ತಕ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ 10 ಗ್ರಾಮದ 300ಕ್ಕೂ ಹೆಚ್ಚು ರೈತರು ಮೆಕ್ಕೆಜೋಳ ಕೊಟ್ಟು ಕೈಸುಟ್ಟುಕೊಂಡಿದ್ದಾರೆ. ಗಡಿಗುಡಾಳ್ ಗ್ರಾಮದ ಕಮಿಷನ್ ಏಜೆಂಟ್ ಶಿವಲಿಂಗಯ್ಯ ಎಂಬಾತನಿಗೆ ಮೆಕ್ಕೆಜೋಳ ಮಾರಿದ್ದಾರೆ. ಇನ್ನು ಸಮಯಕ್ಕೆ ಸರಿಯಾಗಿ ಹಣ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ರೈತರಿಗೆ ಹಣ ನೀಡದೆ ವಂಚಿಸಿದ ಆರೋಪದ ಹಿನ್ನೆಲೆ ಗಡಿಗುಡಾಳ್ ಗ್ರಾಮದ ವ್ಯಾಪಾರಿ ಶಿವಲಿಂಗಯ್ಯ ವಿರುದ್ಧ ವಿವಿಧ ಠಾಣೆಗಳಲ್ಲಿ 8 ಕೇಸ್ಗಳು ದಾಖಲಾಗಿದ್ವು. 2022ರಲ್ಲಿ ದಾವಣಗೆರೆ ಎಸ್ಪಿ ರಿಶಾಂತ್ ತನಿಖೆ ನಡೆಸಿ 2.5 ಕೋಟಿಯಷ್ಟು ಹಣವನ್ನ ವಂಚಕರಿಂದ ವಸೂಲು ಮಾಡಿ ರೈತರಿಗೆ ನೀಡಿದ್ರು. ಇನ್ನು ಉಳಿದ ಹಣ ನೀಡುವಂತೆ ರೈತರು ಮನವಿ ಮಾಡಿದ್ದಾರೆ. 25 ಗ್ರಾಮಗಳು ಸರ್ ರಾಗಿ ಮೆಕ್ಕೆಜೋಳವನ್ನೆಲ್ಲ ತೂಗಿಸ್ಕೊಂಡಾರ. ಈಗ ಸುಮಾರು 2021 ಇಸ್ವಿಯಿಂದ ದುಡ್ಡು ಕೊಡ್ಬೇಕು. ಅಷ್ಟು ದುಡ್ಡು ಕೊಡಂಗಿಲ್ಲ. ಈಗ ನಮಗೆ ಸ್ವಾಮಿ ಸಿಗಂಗಿಲ್ಲ. ಇಲ್ಲಿ ಬರ್ತಾವ. ಇಲ್ಲಿ ಬಂದ್ರ ನಮ್ಮ ರೈತರು ಹೊರಗೆ ನಡ್ರಿ ಅಂತ ಹೋಗ್ತಾರೆ. ಮತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಇರಕದೆ. ವರ್ತಕ ಜಿಎಂ ಶಿವಲಿಂಗಯ್ಯ ಕಳೆದ ಹಲವು ವರ್ಷಗಳಿಂದ ರೈತರ ನಂಬಿಕೆ ಗಳಿಸಿದ. ಆದರೆ ಅವನ ವ್ಯವಹಾರದಲ್ಲಿ ಪಾಲುದಾರನಾಗಿದ್ದ ಚೇತನ್, ಮಹೇಶ್ವರಯ್ಯ, ವಾಗೇಶ್ವರಯ್ಯ, ಚಂದ್ರು ಎಂಬುವರು ವಂಚಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಏನಾದ್ರೂ ಇವರು ಶಿವಲಿಂಗಯ್ಯ ಅನ್ನೋರು ಪುನಃ ನಮಗೆ ಅವರು ಏನು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲಾತಿ ಕೊಟ್ರೆ ಖಂಡಿತ ನಾವು ಪೊಲೀಸರು ತನಿಖೆಯನ್ನ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಬಟ್ ಈಗ ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಪುಷ್ಟೀಕರಿಸುವಂತೆ ಅಥವಾ ಮುಂದುವರಿಸಲಿಕ್ಕೆ ತನಿಖೆಯಾಗಿ ಯಾವುದೇ ರೀತಿ ದಾಖಲಾತಿ ಇರೋದಿಲ್ಲ. ರೈತರು ತಮ್ಮ ಬೆಳೆ ಮಾರುವಾಗ ಸ್ವಲ್ಪ ಯಾಮಾರಿದ್ರೆ ಇದೇ ರೀತಿ ಪರಿಸ್ಥಿತಿ ಎಲ್ಲರೂ ಕೂಡ ಎದುರಿಸಬೇಕಾಗುತ್ತದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.